ಸೊ ಇವತ್ತು ನಾವು ಜಯನಗರ್ ಆಟೋ ಮ್ಯಾಕ್ ಅನ್ನು ಹೊಸಕೆರೆಯಲ್ಲಿ ಇರೋಂಥ ಯೂನಿಟ್ 1 ಬಂದಿದ್ದೀವಿ. ಸೊ ಈ ಒಂದು ಶೋರೂಮ್ ಅಲ್ಲಿ ನಮಗೆ ಇಂಗ್ಲಿಷ್ ಸ್ಟಾಕ್ ಇದೆ. ಸೊ ಆಲ್ಮೋಸ್ಟ್ ನಾವು ಯೂನಿಟ್ 2 ಅಲ್ಲಿ ಏನೇನು ಅಪ್ಡೇಟ್ ಆಗಿದೆ ಹಾಗೂ ಅಲ್ಲಿ ಯಾವ್ಯಾವ ಬಜೆಟ್ ಇಂದ ಶುರುವಾಗಿದೆ ಅನ್ನೋದನ್ನ ನಾವು ಆಲ್ರೆಡಿ ಪಾರ್ಟ್ 1 ಅಲ್ಲಿ ನೋಡಿರ್ತೀವಿ. ಸೊ ಇವಾಗ ಪಾರ್ಟ್ 2 ಜಯನಗರ್ ಆಟೋ ಮ್ಯಾಕ್ ಹೊಸಕೆರೆಯಲ್ಲಿ ಇಲ್ಲಿ ಇಂಗ್ಲಿಷ್ ಕೆಲವೊಂದು ಅಪ್ಡೇಟ್ ಇದೆ ಕಾರ್ಗಳದ್ದು. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ವಿಡಿಯೋದು ಸರಿ ಈ ವಿಡಿಯೋದಲ್ಲಿ ಲೋನ್ ಆಫರ್ ಸ್ನೇಹಿತರೆ, ಇವಾಗ ನಾವು ಜಯನಗರ್ ಆಟೋ ಮ್ಯಾಕ್ ಅಲ್ಲಿ ಇರೋಂತ ಮ್ಯಾನೇಜರ್ ನ ಮೀಟ್ ಮಾಡ್ತಾ ಇದ್ದೀವಿ. ಸೊ ನಮ್ಗೆ ಪ್ರತಿಯೊಂದು ಕಾರ್ಗಳ ಮಾಹಿತಿ ಆಗ್ಲಿ ಲೋನ್ ಆಫರ್ ಆಗ್ಲಿ ಕೊಡ್ತಾ ಇರೋದು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಶೋರೂಮ್ ರನ್ನಿಂಗ್ ಆಗ್ತಾ ಇದೆ ಸರ್? ನಮ್ದು 25 ವರ್ಷದಿಂದ ಇದೆ ಜಯನಗರ ಆಟೋ ಮ್ಯಾಚ್ ಅಂತ. ಓಕೆ ಸರ್. ನಮ್ದು 2 ಯೂನಿಟ್ ಇದೆ, ಒಂದು ಜೆಪಿ ನಗರಲ್ಲಿ ಒಂದು ಹೊಸಕೆರೆಹಳ್ಳಿ. ಹೊಸಕೆರೆಹಳ್ಳಿ ಮೇನ್ ಬ್ರಾಂಚ್ ನಮ್ದು. ಓಕೆ. ಇಲ್ಲಿ ಹೊಸಕೆರೆಹಳ್ಳಿ ಕ್ರಾಸ್ ಅಲ್ಲೇ ಬಸ್ ಸ್ಟಾಪ್ ಡೆಡ್ ಅಲ್ಲಿ ಇಲ್ಲೇ ಇದೆ. ಓಕೆ ಸರ್. ಸರ್ ಇವಾಗ ಏನ್ ಬಜೆಟ್ ಇಂದ ಶುರು ಆಗ್ತಿದೆ ಸರ್? ನಿಮ್ಗೆ 2 ಲಕ್ಷದಿಂದ ಓಕೆ ನಿಮ್ಗೆ ಅಪ್ ಟು 35-50 ಲ್ಯಾಕ್ಸ್ ತನಕ ಇದೆ. 35-50 ತನಕ ಇದೆ. 2 ಲಕ್ಷದಿಂದ ಶುರು ಆಗುತ್ತೆ. ಹೌದು. ಓಕೆ ಸರ್. ಇವಾಗ ಕಸ್ಟಮರ್ಗೆ ವಿಡಿಯೋದಲ್ಲಿ ನೋಡಿರೋ ಯಾವ ಗಾಡಿನೂ ಇಷ್ಟ ಆಗಿಲ್ಲ, ಅವರು ಇಷ್ಟಪಡೋ ಗಾಡಿ ಇಲ್ಲಿ ಇಲ್ಲ ಅಂದಾಗ ಅದು ಹೆಂಗ್ ಅರೇಂಜ್ ಮಾಡ್ತೀರಾ? ಶೋರೂಮ್ ವಿಸಿಟ್ ಮಾಡಿದಾಗ್ಲ ಇಲ್ಲ ಕಾಲಲ್ಲೇ ಏನಾದ್ರು ಇನ್ಫಾರ್ಮೇಶನ್? ಇಲ್ಲ, ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ನಾವು ಒಂದು ನೋಟ್ ಮಾಡ್ಕೊಂತೀವಿ. ಆ ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ಬಿಟ್ಟು ನಾವು ಅರೇಂಜ್ ಮಾಡ್ಕೊಡ್ತೀವಿ. ಓಕೆ. ಫಸ್ಟ್ ನಾವು ಮುಂದೆ ಮಿನಿ ಇದೆ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ ಇದು ಮಿನಿ ಕೂಪರ್ D5 2017 ಡೀಸೆಲ್ ವೇರಿಯಂಟ್. 36,000 ಓಡಿದೆ. ಸಿಂಗಲ್ ಓನರ್ ಗಾಡಿ. 36,000 ರನ್ ಆಗಿದೆ. ಆಟೋಮೆಟಿಕ್. ಓಕೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 27.25 ಮಾಡಿದೀವಿ. ಓಕೆ. ಇಟ್ಲಿ ಬಿಟ್ಟು ನೆಗೋಷಿಯಬಲ್ ಆಗುತ್ತೆ. ಇದ್ ಬಿಟ್ಟು ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಓಕೆ. ಓಕೆ. ಸೊ ಇನ್ಶೂರೆನ್ಸ್ ಎಲ್ಲ ಸರ್? ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್. ಓಕೆ. ಸೊ ಸ್ನೇಹಿತರೆ ನೋಡ್ಬೋದು ಟೈರ್ ಕಂಡೀಷನ್ಸ್ ಎಲ್ಲ ನೀವು. ಸೊ ಆಲ್ಮೋಸ್ಟ್ ಎಲ್ಲ ಟೈರ್ಸ್ 80% ಐತೆ. ಲ್ಯಾಂಡ್ ರೋವರ್ ಡಿಸ್ಕವರಿ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ 2017 ಡೀಸೆಲ್ ಇದು. ಓಕೆ. ಲ್ಯಾಂಡ್ ರೋವರ್ ಡಿಸ್ಕವರಿ ಅಂತ 4.3 SD. ಓಕೆ. ಸೊ ಓನರ್ ಸಿಂಗಲ್ ಓನರ್. ಓಕೆ. 53,000 ಓಡಿದೆ. ಆಟೋಮೆಟಿಕ್ ಗಾಡಿ. ಡೀಸೆಲ್ ವೇರಿಯಂಟ್. ಸರ್ ಏನ್ ಮೈಲೇಜ್ ಬರುತ್ತೆ ಸರ್ ಗಾಡಿ? ಸರ್ ಮೈಲೇಜ್ ನಿಮ್ಗೆ 12ರಿಂದ 13 ಬರುತ್ತೆ ಸರ್. 12ರಿಂದ 13 ಬರುತ್ತೆ. ಸೊ ಇನ್ಶೂರೆನ್ಸ್ ಟೈಪ್ ಸರ್? ಸರ್ ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಸರ್. ಓಕೆ. ಸರ್ ಪ್ರೈಸ್ 28,25,000. 28,25,000. ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಸೊ ನೋಡ್ಬೋದು ಸ್ನೇಹಿತರೆ, ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಲ್ಯಾಂಡ್ ರೋವರ್ ಡಿಸ್ಕವರಿ. ನೆಕ್ಸ್ಟ್ ನಾವು ಮುಂದೆ ನಿಸಾನ್ ಇದೆ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ ನಿಶಾನ್ ಮೈಕ್ರಾ ಪ್ರೈಮೋ ಅಂತ ಇದು. ಓಕೆ. 2014 ಪೆಟ್ರೋಲ್ ವೇರಿಯಂಟ್. ಓಕೆ. 46,000 ಓಡಿದೆ. 46,000. ಆಟೋಮೆಟಿಕ್ ಸೆಕೆಂಡ್ ಓನರ್. ಹಾ ಸರ್. ಸರ್ ಚೀಪ್ ಅಂಡ್ ಬೆಸ್ಟ್ 3,65,000. 3,65,000 ಕೋಟ್ ಮಾಡ್ತಾ ಇದ್ದೀರಾ? ಎಸ್. ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ. ಸರ್ ಇನ್ಶೂರೆನ್ಸ್ ಯಾವ ಟೈಪ್ ಇದೆ ಸರ್ ಇದ್ರದ್ದು? ಫಸ್ಟ್ ಪಾರ್ಟಿನಾ? ಎಲ್ಲ ಫಸ್ಟ್ ಪಾರ್ಟಿನೇ. ಸೊ ಎಲ್ಲ ಪ್ರತಿಯೊಂದು ಗಾಡಿಗೂ ಫಸ್ಟ್ ಪಾರ್ಟಿ ಮಾಡಕ್ಕೆ ಇಲ್ಲ ಯಾವ ಗಾಡಿಗೂ. ಓಕೆ. ಎಲ್ಲ ಎವ್ರಿ ಗಾಡಿಗೂ ನಾವು ಫಸ್ಟ್ ಪಾರ್ಟಿನೇ ಮಾಡ್ಕೊಡೋದು. ಸೂಪರ್ ಸರ್. ಸೊ ಇದೊಂದು ಒಳ್ಳೆ ಬೆನಿಫಿಟ್ ಕಸ್ಟಮರ್ಗೆ, ನೋಡ್ಬೋದು. ಸೊ ನೆಕ್ಸ್ಟ್ ನಾವು ಮುಂದೆ ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಸೊ ಏನ್ ಮಾಡೆಲ್ ಸರ್? ಸರ್ 2015 ZDI. ಓಕೆ. 59,000 ಓಡಿದೆ. 59,000 ರನ್ ಆಗಿದೆ. ಓಕೆ. ಸೆಕೆಂಡ್ ಓನರ್ 695. ಸರ್ ಕೋಟಿಂಗ್ ಪ್ರೈಸ್ ಏನಂದ್ರಿ? 695. ಓಕೆ ಸ್ನೇಹಿತರೆ, ಹಾಗೆ ನಾವು ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಸೊ ಆಲ್ಮೋಸ್ಟ್ ಈ ಗಾಡಿದು ಫುಲ್ ಮೈಂಟೈನ್ ಮಾಡೋರೆ ಇಂಟೀರಿಯರ್ಸ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೀವು ಚೆಕ್ ಮಾಡ್ಬೋದು ಒಂದ್ಸಲ. ಸೊ ಶೋರೂಮ್ದು ನಾವು ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಎರಡು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು. ಸರ್ ಇದೇನ್ ಫೈನಲ್ ಮಾಡ್ತೀರಾ ಸರ್? ಸರ್ ಲಿಟ್ಲ್ ಬಿಟ್ ನೆಗೋಷಿಯಬಲ್ 695 ಹಾಕಿದ್ದಾರೆ. ಓಕೆ. ಮಹೇಂದ್ರ. ಸೊ ನೆಕ್ಸ್ಟ್ ನಾವು ಮುಂದೆ ಮಹೀಂದ್ರ ಥಾರ್ ಇದೆ. ಸೊ ಏನ್ ಮಾಡೆಲ್ ಗಾಡಿ ಸರ್ ಇದು? ಸರ್ ಮಹೇಂದ್ರ ಥಾರ್ LX ಆಲ್ ಟಾಪ್ ಡೀಸೆಲ್. ಓಕೆ. 2023 ಮಾಡಲು ಡೀಸೆಲ್ 23 ಮಾಡೆಲ್. ಓನರ್ಶಿಪ್ ಸರ್? ಸರ್ ಮ್ಯಾನ್ಯಲ್ ಸಿಂಗಲ್ ಓನರ್. ಮ್ಯಾನ್ಯಲ್ ಗಾಡಿ. 39,000 ಓಡಿದೆ.
ಓಕೆ ಸರ್ ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು 14,10,000. 14,10,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. ಸೊ ಇದ್ರದ್ದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಲ್ವಾ ಸರ್? ಸರ್ ಎಲ್ಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಪಿನ್ ಟು ಪಿನ್ ಹಿಸ್ಟ್ರಿ ಇದೆ. ಓಕೆ ಸೊ ನೀವು ಟೈರ್ ಕಂಡೀಷನ್ಸ್ ನೋಡ್ಬೋದು. ಸೊ ನ್ಯೂ ಬ್ರ್ಯಾಂಡ್ ಟೈರ್ ಕಂಡೀಷನ್ಸ್ ಇರೋದು. ಸ್ನೇಹಿತರೆ ನೋಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ Hyundai Grand i10 ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ 2016 ಪೆಟ್ರೋಲ್ ಸ್ಪೋರ್ಟ್ಸ್ ಝೆಡ್. ಓಕೆ 2016 ಆಯ್ತಲ್ಲ, 59,000 ಹೊಡಿದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ, 59,000 ರನ್ ಆಗಿದೆ. ಪಿನ್ ಟು ಪಿನ್ ಕಂಡೀಷನ್ ಇದೆ. ಓಕೆ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ ಇನ್ಸೂರೆನ್ಸ್. ಹಾ ಸರ್. ಸರ್ 4,30,000 ಇಟ್ಲಿ ಬಿಟ್ ನೆಗೋಷಿಯಬಲ್ ಆಗುತ್ತೆ. ಓಕೆ 4,30,000 ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು. ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ, ಬೇಕಾದ್ರೆ ಪ್ರೈಸ್ ಇನ್ನ ಕೂತ್ ಕೂಡ ಮಾತಾಡ್ಕೊಂಡು ನೆಗೋಷಿಯಬಲ್ ಮಾಡಿಸ್ಕೋಬಹುದು ಸ್ನೇಹಿತರೆ, ನೋಡ್ಬೋದು. ಸೊ ನೆಕ್ಸ್ಟ್ ನಾವು ಮುಂದೆ ಮಹೀಂದ್ರ ಥಾರ್ ಇದೆ. ಸೊ ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2014 ಡೀಸೆಲ್. ಓಕೆ ಓಕೆ 47,000 ಹೊಡಿದೆ ಅಷ್ಟೇ. 47,000. ಸೆಕೆಂಡ್ ಓನರ್, ಮ್ಯಾನ್ಯುಯಲ್. ಹಾ ಸರ್. 4x4. 4x4. ಸರ್ ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇದೆ. ಓಕೆ ಎಲ್ಲ ನ್ಯೂ ಟೈರು. ಹೌದು ಸರ್, ಎಲ್ಲ ಹೊಸ ಟೈರ್ ಹಾಕ್ಸವ್ರೆ. ಸೊ ಆಲ್ಮೋಸ್ಟ್ ಗಾಡಿ ಫುಲ್ ಕಂಡೀಷನ್ ಮಾಡಿ ಇಟ್ಟವ್ರು ಸರ್. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 6,85,000. 6,85,000 ರೂಪಾಯಿ ಕೋಟ್ ಮಾಡ್ತಾ ಇರೋದು. ಎಸ್. ಓಕೆ ಸೊ ಎಷ್ಟು ರನ್ ಆಗಿದೆ ಅಂದ್ರಿ ಸರ್ ಗಾಡಿ? ಸರ್ ಬರೀ 47,000 ರನ್ ಆಗಿರೋದು. 47,000 ರನ್ ಆಗಿದೆ. ಅಪ್ಡೇಟ್ ಇದೆ, ಎಲ್ಲ ಫಾಗ್ ಲೈಟು ಅದು ಇದು ಎಲ್ಲ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಕಸ್ಟಮೈಸ್ ಆಗಿದೆ ಸರ್ ಗಾಡಿ. ಓಕೆ ಸೊ ನೆಕ್ಸ್ಟ್ ನಾವು ಮುಂದೆ Hyundai i20 ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ? ಸೊ Hyundai Elite i20 ಆಸ್ಟಾ ಇದು. ಓಕೆ 2015. ಹಾ ಸರ್. ಸರ್ 60,000 ಓಡಿದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. ಮ್ಯಾನ್ಯುಯಲ್ ಡೀಸೆಲ್. ಓಕೆ ಸರ್ ಪಿನ್ ಟು ಪಿನ್ ಕಂಡೀಷನ್ ಇದೆ, ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆ. ಓಕೆ ಸೊ ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 5,95,000 ರೂಪಾಯಿ. 5,95,000. ಓಕೆ ಸೊ ನಿಯರ್ಲಿ 6 ಲಕ್ಷ ರೂಪಾಯಿ. ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಎಸ್. ಓಕೆ ಸೊ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದೆ ಸ್ಯಾಂಟ್ರೋ ಇದೆ. Hyundai Santro ಏನ್ ಮಾಡಲ್ ಗಾಡಿ ಸರ್? ಸರ್ 2008 ಮಾಡಲು. ಓಕೆ ಸರ್. ಸ್ಯಾಂಟ್ರೋ. ಓನರ್ಶಿಪ್ ಸರ್? ಸರ್ ಆಟೋಮೆಟಿಕ್ ಸೆಕೆಂಡ್ ಓನರು. ಓಕೆ ಸರ್ ಕೋಟಿಂಗ್ ಪ್ರೈಸ್ ಏನೈತೆ ಸರ್? 195. 195 ಕೋಟ್ ಮಾಡ್ತಾ ಇದ್ದೀರಾ? ಎಸ್. ಓಕೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಐತೆ? ಎಸ್ ಎಸ್. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಐತೆ. ಸೊ ಏನು ನಿಮ್ಗೆ ಇಶ್ಯೂ ಇರಲ್ಲ. ಗಾಡಿ ಚೆನ್ನಾಗೈತೆ, ವೆಲ್ ಮೈಂಟೈನ್ ಆಗಿರೋಂಥ ಗಾಡಿ. ನೋಡ್ಬೋದು Hyundai Santro. ಸೊ ಟೈರ್ ಕಂಡೀಷನ್ಸ್ ಕೂಡ ನಿಮ್ಗೆ ಅಪ್ ಟು ಡೇಟ್ ಐತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಮುಂದೆ Hyundai Elantra ಇದೆ. ಸೊ ಏನ್ ಮಾಡೋ ಗಾಡಿ ಸರ್ ಇದು? ಸರ್ 2017 ಪೆಟ್ರೋಲು. ಓಕೆ SX ಅಂತ. ಓಕೆ ಸರ್ ಓನರ್ಶಿಪ್? ಸರ್ ಸಿಂಗಲ್ ಓನರು, 56,000 ಓಡಿದೆ ಅಷ್ಟೇ. ಎಷ್ಟು ಸರ್? 56,000 ಕಿಲೋಮೀಟರ್. 56,000 ರನ್ ಆಗಿದೆ. ಸರ್ ಗಾಡಿ ತುಂಬಾ ಜಿನಿನ್ ಆಗಿದೆ, ಪಿನ್ ಟು ಪಿನ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 6,90,000 ರೂಪಾಯಿ. ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. 6,96,000. ಓಕೆ ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇದು ಏನ್ ಮೈಲೇಜ್ ಬರುತ್ತೆ ಸರ್ ಗಾಡಿ ಸಿಟಿಯಲ್ಲಿ? ಸರ್ ನಿಮ್ಗೆ ಇದು 15ರಿಂದ 16 ಬರುತ್ತೆ ಮೈಲೇಜ್. ಓಕೆ 16ರಿಂದ 18 ಮೈಲೇಜ್ ಬರುತ್ತೆ ಸಿಟಿ ಒಳಗೆ. ಓಕೆ ಸೊ ನೆಕ್ಸ್ಟ್ ನಾವು ಮುಂದೆ Toyota Etios ಇದೆ. ಸೊ ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ 2011 ಮಾಡಲು. ಓಕೆ Toyota Etios ಸೆಕೆಂಡ್ ಓನರು. ಓಕೆ ಎಷ್ಟು ರನ್ ಆಗಿದೆ ಸರ್? 63,000 ಕಿಲೋಮೀಟರ್ ಓಡಿದೆ. ಓಕೆ 385 ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 385. ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ನೋಡ್ಬೋದು ಗಾಡಿ ಕಂಡೀಷನ್ಸ್. ಓಕೆ ಸರ್. ಸೊ ನೆಕ್ಸ್ಟ್ ನಾವು ಮುಂದೆ BMW ಇದೆ. ಸೊ ಏನ್ ಮಾಡೋ ಗಾಡಿ ಸರ್ ಇದು? ಸರ್ 2011 ಓಕೆ ಕಾರ್ಪೊರೇಟ್ ಎಡಿಷನ್ BMW 3 ಸೀರೀಸ್. ಹಾ ಸರ್. ಸೆಕೆಂಡ್ ಓನರ್ ಆಟೋಮೆಟಿಕ್. ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್. ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ಬರೀ 96,000 ಓಡಿದೆ. ಬರೀ 96,000 ರನ್ ಆಗಿದೆ. 9.5 ಪ್ರೈಸು. ಓಕೆ ಸೊ ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆಯಲ್ಲ ಸರ್?
ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಸೊ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಐತೆ. ಎಸ್. ಸೊ ಗಾಡಿ ಕಂಡೀಷನ್ಸ್ ಪಕ್ಕಾ ಇದೆ. ಸೊ ನೋಡ್ಬೋದು BMW. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು BMW ಇದೆ. ಸೊ ಏನ್ ಮಾಡಲ್ ಗಾಡಿ ಸರ್ ಇದು? ಸರ್ BMW 520D 2009 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಓನರ್, ಡೀಸೆಲ್, ರನ್ ಆಗಿದೆ ಸರ್? 96,000 ರನ್ ಆಗಿದೆ ಗಾಡಿ. ಓಕೆ, ನಾವು ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಸೊ ಏನ್ ಕೋಟಿಂಗ್ ಪ್ರೈಸ್ ಏನೈತೆ ಸರ್ ಗಾಡಿದ? ಸರ್ ಇದು 875. 875 ಆಟೋಮೆಟಿಕ್ ನೆಗೋಷಿಯಬಲ್. ಓಕೆ, ಎಕ್ಸ್ಟ್ರಾ ಎಲ್ಲ ರನ್ನಿಂಗ್ ಇದೆ. ಹಾ ಸರ್. ಎವ್ರಿಥಿಂಗ್ ಇಸ್ ರನ್ನಿಂಗ್ ಕಂಡೀಷನ್. ಓಕೆ, ಸೊ ಪಕ್ಕಾ ಕಂಡೀಷನ್ಸ್ ಮೈಂಟೈನ್ ಮಾಡಿರೋಂತ ಗಾಡಿ ಪ್ರತಿಯೊಂದು. ಸೊ ನಮ್ಮ ಮುಂದೆ Hyundai i20 ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ 2015 i20 ಸ್ಪೋರ್ಟ್ಸ್. ಹಾ ಸರ್. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಓನರ್. ಹಾ ಸರ್. 69,000 ಓಡಿದೆ. ಓಕೆ ಸರ್, ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್? 6.75 ಪ್ರೈಸ್ ಮಾವು. ಸೊ ಆಲ್ಮೋಸ್ಟ್ ಇದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಜಸ್ಟ್ ಇವಾಗ ಹಾಟ್ ಗಾಡಿ ಬಂದಿರೋದು. ಸೊ ಇವಾಗ ಬಂದಿರೋದು ಸೇಲಿಗೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದೆ ಇನ್ನೊಂದು BMW ಇದೆ. ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? BMW 5 Series 530D ಸ್ಪೋರ್ಟ್ಸ್. ಓಕೆ ಸರ್. 2013 ಮಾಡಲ್, ಡೀಸೆಲ್. ಡೀಸೆಲ್ 49,000 ಓಡಿದೆ. ಓಕೆ, ಸೆಕೆಂಡ್ ಓನರ್. ಹಾ ಸರ್. ಸರ್ 26,50,000 ಲಿಟ್ಲ್ ಬಿಟ್ ನೆಗೋಷಿಯಬಲ್ ಆಗುತ್ತೆ. 50,000 ಕೋಟಿಂಗ್ ಪ್ರೈಸ್. ಎಸ್, ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇದೆ. ಓಕೆ, ಕಂಪ್ನಿಯಿಂದ ಎಲ್ಲ ಹಿಸ್ಟ್ರಿ ಪಕ್ಕಾ ಸಿಗಿದೆ. ಸೊ ಕಂಪ್ನಿದು ಹಿಸ್ಟ್ರಿ ಎಲ್ಲ ನಿಮ್ಗೆ ಪಕ್ಕಾ ಸಿಗುತ್ತೆ. ಸೊ ಆಲ್ಮೋಸ್ಟ್ ಗಾಡಿ ಫುಲ್ ಚೆನ್ನಾಗಿ ಮೈಂಟೈನ್ ಮಾಡೋರೆ, ಇಂಟೀರಿಯರ್ಸ್ ಆಗ್ಲಿ ಎಕ್ಸ್ಟೀರಿಯರ್ಸ್ ಆಗ್ಲಿ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಟೈರ್ ಕಂಡೀಷನ್ಸ್ ಚೆಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ. ಸೊ ಏನ್ ಮಾಡಲ್ ಗಾಡಿ ಸರ್ ಇದು? ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ ವಿ. ಹಾ ಸರ್. 7 ಸ್ಟಾರ್ 2016 ಡೀಸೆಲ್. 7 ಸ್ಟಾರ್ 2016 ಡೀಸೆಲ್. 79 ಓಡಿದೆ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ ನೋಡ್ಬೋದು. ಸೊ ಇದು ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿನೇ ಅಲ್ವಾ ಸರ್? ಇನ್ಶೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಇದೆ, ಜಿನಿನ್ ಹಿಸ್ಟ್ರಿ ಇದೆ. ಹಾ ಸರ್. ಸರ್ 1695 ಕೋಟಿಂಗ್ ಪ್ರೈಸ್. ಓಕೆ, ಸೊ ನೋಡ್ಬೋದು. ಇನೋವಾ ಕ್ರಿಸ್ಟಾ 1695 ಕೋಟ್ ಮಾಡ್ತಾವ್ರೆ. ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ Mercedes Benz ಐತೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ Mercedes Benz GL ಕ್ಲಾಸ್. ಓಕೆ, 350D 4MATIC. ಓಕೆ, 2014 ಡೀಸೆಲ್. ಡೀಸೆಲ್ ವೇರಿಯಂಟ್. ಓಕೆ, 1,02,000 ಓಡಿದೆ. ಓಕೆ, ಆಟೋಮೆಟಿಕ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. ಸರ್ ಇನ್ಶೂರೆನ್ಸ್ ಟೈಪ್ ಸರ್? ಸರ್ ಇನ್ಶೂರೆನ್ಸ್ ಎಲ್ಲ ಪೂರ್ತಿ ಅಪ್ಡೇಟ್ ಇದೆ. ಓಕೆ, ಎವ್ರಿಥಿಂಗ್ ಇಸ್ ಅಪ್ಡೇಟೆಡ್. 2650 ಪ್ರೈಸ್, 20 ಬಿಟ್ ನೆಗೋಷಿಯಬಲ್. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ, ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಗಾಡಿ ಎಲ್ಲ ಫುಲ್ ಮೈಂಟೆನೆನ್ಸ್ ಐತಲ್ಲ ಸರ್? ವೆಲ್ ಮೇಂಟೈನ್ಡ್. ಸೊ ಗಾಡಿ ಎಲ್ಲ ಕಂಡೀಷನ್ಸ್ ಹೇಗಿರುತ್ತೆ ಸರ್? ಸರ್ ಗಾಡಿ ಕಂಡೀಷನ್ ಎಲ್ಲ ಪಕ್ಕಾ ಇದೆ. Okay. ಕಂಪ್ನಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಆರಾಮ ಬೇಕಾದ್ರೆ ಮೂವ್ ಮಾಡಬಹುದು. ಸೊ ಕಂಪ್ನಿ ಚೆಕ್ ಮಾಡಿಸ್ಕೊಂಡು ಕೂಡ ಬೇಕಾದ್ರೆ ಗಾಡಿ ಪರ್ಚೇಸ್ ಮಾಡಬಹುದು. ಎಸ್. ಓಕೆ ಸ್ನೇಹಿತರೆ, ನೋಡ್ಬೋದು. ಸರ್ ಈಗಾಗಲೇ ನಾವು ಆಲ್ಮೋಸ್ಟ್ ಎಲ್ಲಾ ಕಾರ್ಗಳ ಮಾಹಿತಿನ ತಗೊಂಡಿದೀವಲ್ಲ ಸರ್. ಸರ್ ಇವಾಗ ಲೋನ್ ಆಫರ್ ಆದ್ರೆ ಹೇಗ್ ಮಾಡ್ಕೊಡ್ತೀರಾ ಸರ್? ಸರ್ ಲೋನ್ ಆಪ್ಷನ್ ನಮ್ದೆಲ್ಲ ಟೈಅಪ್ ಇದೆ. ಬಜಾಜ್ ಇದೆ, HDFC ಇದೆ, IDFC ಇದೆ, ಇಂಡಸ್ ಇದೆ, TVS ಅಲ್ಲಿ ಇದೆ. ಸೊ ಎಷ್ಟು ಪಿರಿಮಾಳ್ ಅಲ್ಲಿ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಬ್ಯಾಂಕ್ ನಮ್ಮ ಹತ್ರ ಮರ್ಜ್ ಆಗಿದೆ. ನಿಮ್ದು ಏನಿದೆಯೋ ಡಾಕ್ಯುಮೆಂಟ್ಸ್ ಏನ್ ಪ್ರೊವೈಡ್ ಮಾಡ್ಕೊಡ್ತೀರೋ ಅದ್ರ ತಕ್ಕಂಗೆ ಸೂಟಬಲ್ ಆಗಿ ನಾವು ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್. ಬ್ಯಾಂಗ್ಳೂರಿಂದ ಆಚೆಯಿಂದ ಬರೋರಿಗೆ, ಬ್ಯಾಂಗ್ಳೂರಿಂದ ಆಚೆಯಿಂದ ಬರೋರು ಬೇರೆ ಶಿವಮೊಗ್ಗ, ಹಾಸನ, ಹುಬ್ಳಿ, ಧಾರವಾಡ ಅಂತವ್ರಿಗೆಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು 48 ಅವರ್ಸ್ ಆಗುತ್ತೆ ಲೋನ್ ಆಗೋದಕ್ಕೆ. ಇಲ್ಲೇ ಆದ್ರೆ ನಿಮ್ಗೆ 24 ಅವರ್ಸ್ ಅಲ್ಲಿ ನಾವು ಮುಗಿಸ್ಕೊಡ್ತೀವಿ. ಸೊ ಆಲ್ ಓವರ್ ಕರ್ನಾಟಕ ಲೋನ್ ಆಫರ್ ಅವೈಲೇಬಲ್ ಐತೆ. ಬಟ್ ಬೆಂಗಳೂರಿಂದ ಆಚೆ ಬರೋರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬೆಂಗಳೂರು ಆದ್ರೆ 24 ಅವರ್ಸ್ ಅಲ್ಲಿ ನಾವು ಲೋನ್ ಅಪ್ರೂವಲ್ ಮಾಡ್ಕೊಡ್ತೀವಿ. ಸರ್ ಬೇರೆ ಬ್ಯಾಂಕ್ ಲೋನ್ ಸಿಗುತ್ತೆ ಅಲ್ಲ, ಬೇರೆ ಯಾವ ತರ ಸರ್? ಸರ್ ಬ್ಯಾಂಕ್ ಲೋನ್ ಬಿಟ್ಟು ನಮ್ದು ಬೇರೆ ಫೈನಾನ್ಸ್ ಇದೆ. ನಾವೇನ್ ಗೊತ್ತಾ, ಜನಗಳಿಗೆ ಈಸಿ ಆಗ್ಲಿ ಅಂತ ಫೈನಾನ್ಸ್ ಹೋಗೋದ್ ಬೇಡ, ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ HDFC ಬ್ಯಾಂಕ್ ಎಲ್ಲ ನಿಮ್ಗೆ ಲೋಯೆಸ್ಟ್ ಪ್ರೈಸ್, ನಿಮ್ಗೆ ಲೋಯೆಸ್ಟ್ ಇಂಟ್ರೆಸ್ಟ್ ಇರುತ್ತೆ. ಸೊ ಬೆನಿಫಿಟ್ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕಸ್ಟಮರ್ಗೆ ನಮ್ ಮೇಯ್ನು.
ಕರೆಕ್ಟ್. ಅವ್ರಿಗೆ ಏನ್ ಬೆನಿಫಿಟ್ ನಾವು ಕೊಡ್ಬೇಕು ಅದನ್ನ ಮ್ಯಾಕ್ಸಿಮಮ್ ನಾವು ಕೊಡ್ತೀವಿ. ಸೊ ಏನಕ್ಕೆ ಇವಾಗ ಕೇಳ್ದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾರದು ಸಿಬಿಲ್ ಅಂತೂ ಜಾಸ್ತಿ ಇರಲ್ಲ ಸರ್. ಹೌದು. ಕೆಲವೊಬ್ರದ್ದು ಸಿಬಿಲ್ ಕಡಿಮೆ ಇರ್ಬೋದು. ಸಿಬಿಲ್ ಕಡಿಮೆ ಇದ್ರೆ ಬ್ಯಾಂಕ್ ಆಫರ್ ಅವೈಲಬಲ್ ಆಗಲ್ಲ ಅವರಿಗೆ. Okay, okay. ಸೊ ಆ ತರ ಇರೋರಿಗೆ ಅವ್ರಿಗೂ ಕಾರ್ ಇಸ್ಕೊಳ್ಳೋ ಆಸೆ ಇದ್ದೇ ಇರುತ್ತೆ. ಸೊ ಅಂತವ್ರಿಗೆ ಯಾವ್ದಾದ್ರು ಆಪ್ಷನ್ ಬೇಕಲ್ವಾ ಸರ್? ಬ್ಯಾಂಕ್ ಇಂದ ಆಚೆ ಯಾವ್ದಾದ್ರು ಫೈನಾನ್ಸ್ ಸಿಕ್ಕಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಅವ್ರಿಗೆ ನಾವು ಬ್ಯಾಕ್ ಎಂಡ್ ಏನಾದ್ರು ತಗೊಂತೀವಿ, ಹಾ ಕೋ ಸರ್. ಅಪ್ಲಿಕೆಂಟ್ ಮಾಡ್ಕೊಂತೀವಿ. ಓಕೆ. ಅವ್ರಿಗೆ ಏನೋ ಬೇರೆ ಏನೋ ಸೋರ್ಸಸ್ ಬೇರೆ ಏನಾದ್ರು ಇದೆ ಇನ್ಕಮ್ ನೋಡ್ಕೊಂಡು ಹಾ ಸರ್. ಪ್ರೊವೈಡ್ ಮಾಡ್ಕೊಡ್ತೀವಿ ಅವ್ರಿಗೆ ಲೋನ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಲೋನ್ ಆಫರ್ನ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಸರ್.